ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ದಾಲ್ ಫ್ರೈ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಒಂದು ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ಒಂದೆರಡು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು, ಒಂದು ಉಳ್ಳಾಗಡ್ಡಿ ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ, ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟು ತೊಗರಿಬೇಳೆನ ಕುಕ್ಕರ್ನಲ್ಲಿ ಕುದಿಸ್ಕೊಂಡ್ಬಿಡೋಣ. ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಬಂದು ಬೇಳೆ ಕುದಿಯೋಷ್ಟು ನೀರು ಹಾಕಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿರಿ. ಆಮೇಲೆ ಸ್ವಲ್ಪ ಜೀರಿಗೆ ಕಾಳು ಹಾಕಿ ಇದನ್ನು 2ರಿಂದ 3 ವಿಸಿಲ್ ಕೂಗಿಸಿ ಬೇಳೆನ ಮೆತ್ತಗೆ ಚೆನ್ನಾಗಿ ಬೇಯಿಸ್ಕೊಂಬರೋಣ. ಇವಾಗ ನೋಡಿರಿ 3 ವಿಸಿಲ್ ಆಯಿತು. ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಕಂಪ್ಲೀಟಾಗಿ ಕೂಲಾಗಿ ಹಾಕ್ಬಿಡೋಣ ಕುಕ್ಕರು. ಇವಾಗ ನೋಡಿರಿ ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ವಲ್ಪ ಮಸ್ತು ಸೈಡ್ಗೆ ಇಟ್ಕೊಳ್ಳೋಣ. ಇಲ್ಲಿ ಒಗ್ಗರಣೆಗೆ ನಾನು ಬಾಣಲೆನ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ ಜೀರಿಗೆ ಹಾಕ್ಕೊಳ್ರಿ. ಸಾಸಿವೆ ಸಿಡಿತಾ ಇದೆ. ಇವಾಗ ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಒಗ್ಗರಣೆಗೆ, ಅದನ್ನು ಹಾಕ್ಕೊಂಡು ಒಗ್ಗರಣೆ ಸಿಡಿತಿದ್ದಾಗೆ ಇವಾಗ ಅದು ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈ ದಾಲ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿರಿ ಒಂದೆರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಆಗೋ ಥರ ಮಾಡಿರಿ. ಇವಾಗ ನೋಡಿರಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ರಿ. ಅಲ್ಲಿ ಬೇಳೆಗೂ ಹಾಕಿರ್ತೀವಿ, ಒಗ್ಗರಣೆಗೂ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಟೊಮೆಟೊ ಸರಿಯಾಗಿ ಬೆಂದ ಮೇಲೆ ಇವಾಗ ನೋಡಿರಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ರಿ. ಇದನ್ನು ಕೂಡ ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು. ಇದು ರೊಟ್ಟಿ ಜೊತೆ, ಚಪಾತಿ ಮತ್ತು ರೈಸ್ ಜೊತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿರಿ, ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗ ಆಗುತ್ತೆ ಬೇಳೆ ಇದು. ಇವಾಗ ಒಗ್ಗರಣೆ ರೆಡಿಯಾಗಿದೆ. ನಾವು ಕುದಿಸಿಟ್ಕೊಂಡಂತಹ ತೊಗರಿಬೇಳೆನ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಡ್ರಿ. ಇವಾಗ ದಾಲ್ ಫ್ರೈ ರೆಡಿ ಆಗುತ್ತೆ. ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ದಯವಿಟ್ಟು ನಮ್ಮ ನಿಶಾ ಕುಕ್ಕಿಂಗ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ವಿಡಿಯೋನ ಸ್ಕಿಪ್ ಮಾಡದೆ ರೀತಿ ನೋಡಿರಿ ಫ್ರೆಂಡ್ಸ್, ಅಂದರೆ ನಾನು ಏನೇನು ಹಾಕ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ ಗರಂ ಮಸಾಲೆ ಹಾಕಿ ನಾನು ಒಂದು ಸ್ವಲ್ಪ ತಿರುಗಿಸಿ 1-2 ನಿಮಿಷ ಬೇಯಿಸಿ ಇದನ್ನು ನೋಡಿರಿ ರೆಡಿಯಾಗಿದೆ ದಾಲ್. ಇವಾಗ ದಾಲ್ ಫ್ರೈ ರೆಡಿಯಾಗಿದೆ. ಎಲ್ಲದ್ರ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿರಿ ಈ ರೀತಿ ದಾಲ್ ಫ್ರೈ ರೆಡಿಯಾಗಿದೆ.